ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂತಂದರೆ ನನಗಾಗಿದ್ದು ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಒಂದು ರುಟೀನ್ ಬ್ಲಾಗ್ ಜೊತೆಗೆ ನಿಮ್ಗೆ ಏನಾಗಿತ್ತು ಅಂತ ಸುಮಾರು ಜನ ಕೇಳ್ತಾ ಇದ್ರು. ಇದ್ರ ಜೊತೆಗೆ ನಾವು ಹಬ್ಬ ಆಚರಣೆ ಮಾಡಿದ್ವಾ ಇಲ್ವಾ ಅದನ್ನು ಕೂಡ ಇವತ್ತಿನ ಬ್ಲಾಗಲ್ಲಿ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಇವತ್ತಿನ ಒಂದು ರೆಸಿಪಿ ನೋಡ್ಕೊಂಬರೋಣ. ಕಾಬೂಲ್ ಕಡಲೆ ಫಸ್ಟ್ ಚೆನ್ನಾಗಿ ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೆ. ಇದನ್ನು ಫಸ್ಟ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಇದರಿಂದ ಒಂದು ರುಚಿಯಾಗಿರುವಂಥ ಚೆನ್ನ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ಉಪ್ಪು ಹಾಕಿ ಮೊದಲು ಇದನ್ನು ಸುಮಾರು ಒಂದು 3 ರಿಂದ 4 ವಿಸಿಲ್ ಕೂಗಿಸ್ಕೋಬೇಕು. ಚೋಲೆಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಬಟೂರ ಮಾಡೋದಕ್ಕೆ ಮೊದಲನೇದಾಗಿ 1 ದೊಡ್ಡ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಜರಡಿ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಸೋಡಾ, ಸ್ವಲ್ಪ ಮೊಸರು ಹಾಕಿ ಕಲಸಿ ಇಟ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಒಂದು 1 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ, ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕೋಣ, ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕೋಣ. ಇದೆಲ್ಲ ಹಾಕೋದ್ರಿಂದನೇ ಬಟೂರ ಅಂದರೆ ಅದು ಪೂರಿ ರೀತಿನಲ್ಲಿದ್ದರೂ ಕೂಡ ಆ ಟೆಕ್ಸ್ಚರ್ ಮತ್ತು ಆ ಸಾಫ್ಟ್ನೆಸ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಗಟ್ಟಿಯಾಗೇ ಪೂರಿ ಹಿಟ್ಟಿನ ಅದಕ್ಕೆ ಕಲಸಿ ರೆಡಿ ಮಾಡ್ಕೋಬೇಕು. ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೂ ಬಿಡಬೇಕು. ಸೊ ಪೂರಿಗೂ ಬಟೂರಾಗೂ ಡಿಫ್ರೆನ್ಸ್ ಏನಂದರೆ ಇದರಲ್ಲಿ ಒಂದು ಲೈಟಾಗಿ ಸ್ವೀಟ್ನೆಸ್ ಇರುತ್ತೆ, ಹಾಗೆ ಒಂದು ಸಾಫ್ಟಾಗಿರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. 10 ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಟ್ಬೇಡ. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲಿ 1 ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ರುಬ್ಕೊಳ್ಳೋದಕ್ಕೂ ಮುಂಚೆ ಫಸ್ಟ್ ಇದನ್ನೆಲ್ಲ ಹುರ್ಕೋಬೇಕು. 3 ಟೊಮೆಟೊ ಇದೆ, 1 ಪೀಸ್ ಚಕ್ಕೆ, ಒಂದು 4-5 ಲವಂಗ, ಅರ್ಧ ಸ್ಪೂನಷ್ಟು ಸೋಂಪು ಕಾಳು, ಹಾಗೆ 1 ಸ್ಪೂನಷ್ಟು ಮಗಾಜ್, ಸ್ವಲ್ಪ ಗೋಡಂಬಿ ಹಾಕೋಣ. ಇದೆಲ್ಲ ಹಾಕೋದ್ರಿಂದ ಗ್ರೇವಿ ಗಟ್ಟಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗುತ್ತೆ. ಟೊಮೆಟೊ ಮೆತ್ತಗಾಗೋವರೆಗೂ ಈ ಮಸಾಲ ಎಲ್ಲ ಫ್ರೈ ಮಾಡ್ಕೋಬೇಕು. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಟೊಮೆಟೊ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು. ಹಾಗೆ ಇದನ್ನು ರುಬ್ಕೊಳ್ಳುವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಪೇಸ್ಟ್ ಇಲ್ಲ ಅನ್ನೋರು ಡೈರೆಕ್ಟಾಗಿ 1 ಇಂಚು ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ರುಬ್ಕೋಬೋದು. ಆನಂತರ ಬಾಂಡೆನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು 3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮೊದಲು ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಂಡ ನಂತರ ರುಬ್ಬಿರೋ ಅಂಥ ಮಸಾಲ ಹಾಕೋಣ. ಇದಾದ ನಂತರ ಪುಡಿ ಮಸಾಲೆಗಳನ್ನೆಲ್ಲ ಹಾಕೋಬೇಕು. ಸ್ವಲ್ಪ ಅರಿಶಿನ, ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿ, ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲೆ. ಈ ಎಲ್ಲ ಮಸಾಲೆಗಳ ಜೊತೆಗೆ ಗ್ರೇವಿನ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ ನಂತರ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳು ಹಾಕೋಣ. ಸೊ ಇದೇ ಸೇಮ್ ರೆಸಿಪಿ ನೀವು ಮಾಮೂಲಿ ಕಡಲೆಕಾಳು ಅಂದರೆ ಕೆಂಪು ಕಡಲೆಕಾಳು ಏನು ಬರುತ್ತೆ ಅದರಿಂದನೂ ಮಾಡ್ಕೋಬೋದು. ಕಾಬೂಲ್ ಕಡಲೆನ ಫಸ್ಟ್ ಇದನ್ನು ಚೆನ್ನಾಗಿ ಒಂದು 4 ರಿಂದ 5 ವಿಸಿಲ್ ಕೂಗಿಸ್ಕೋಬೇಕು. ಕಾಳು ಚೆನ್ನಾಗಿ ಬೆಂದಷ್ಟು ಈ ಗ್ರೇವಿದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಅಥವಾ ಕಾಳು ಆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಬೇಯಿಸ್ಕೊಂಡಿರುವಂಥ ಕಾಳನ್ನು ಈ ಗ್ರೇವಿ ಜೊತೆಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಹಾಗೆ ಈ ಟೈಮಲ್ಲಿ ನಮಗೇನಾದ್ರು ಗಟ್ಟಿ ಇದೆ ಅನ್ಸಿದ್ರೆ ಕಾಳು ಬೇಯಿಸಿಟ್ಕೊಂಡಿರೋಂಥ ನೀರನ್ನೇ ಒಂದು ಸ್ವಲ್ಪ ಹಾಕೋಣ. ಹಾಗೆ ಉಪ್ಪು, ಖಾರ, ಟೇಸ್ಟ್ ಎಲ್ಲ ಚೆಕ್ ಮಾಡಿ ಒಂದು 2 ಅಥವಾ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದಕ್ಕೆ ಲಾಸ್ಟಲ್ಲೇ ಬೇಕಿದ್ರೆ ನೀವು ಕಸೂರಿ ಮೇಥಿನ ಪೌಡ್ರ್ ಮಾಡಿ ಕೂಡ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮನೂ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ನಾವು ಚೆನ್ನ ಮಸಾಲ ರೆಡಿ ಆಗುತ್ತೆ. ಎಣ್ಣೆ ಬಿಸಿಗೆ ಇಟ್ಕೊಂಡು ಅನಂತರ ಬಟೂರ ರೆಡಿ ಮಾಡ್ಕೊಳ್ಳೋಣ. ಇದು ನಾನು ಫ್ರೀ ಇರುವಾಗ ಮಾಡಿದಂಥ ರೆಸಿಪಿ, ಶೇರ್ ಮಾಡಲಿಕ್ಕೆ ಸಾಕಷ್ಟೇ ಟೈಮ್ ಹಿಡಿತು. ಸೊ ಬಟೂರ ಮಾಡುವಾಗ ಆದಷ್ಟು ನಾವು ಸ್ವಲ್ಪ ಮಂದಕ್ಕೆ ಇದನ್ನು ಲಟ್ಟಿಸ್ಕೋಬೇಕು. ತುಂಬ ತೆಳ್ಳಗೆ ಲಟ್ಟಿಸಿದ್ರೆ ಉಬ್ಬಿ ಬರಲ್ಲ. ಪೂರಿ ರೀತಿಯಲ್ಲೇ ಲಟ್ಟಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೊಂಡು ಅನಂತರ ನಾವು ಹದವಾಗಿ ಎಣ್ಣೆ ಕಾಯಿಸ್ಕೊಂಡು ಇದನ್ನು ಕರಿಬೋದು. ತುಂಬ ಚೆನ್ನಾಗುತ್ತೆ. ಇದೆರಡರದ್ದು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಖಂಡಿತ ಇದೇ ರೀತಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇತ್ತೀಚೆಗೆ August 15th ಬಂದರೆ ಸಾಕು ನಮ್ಮ ಮನೇಲಿ ಏನಾದರೂ ನಡೆಯುತ್ತೆ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಇದೇ August 15th ಲಾಸ್ಟ್ ಇಯರ್ ಪ್ರಿಯಾ ಅವಳು ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡಬೇಕು ಅಂತ ಇಲ್ಲಿಂದ ಅಬ್ರಾಡ್ಗೆ ಹೊರಟಿದ್ದ ದಿನ August 15th. ನನ್ನ ಮೊದಲನೇ ತಮ್ಮ, ನಾನು ತುಂಬ ಪಡುವಂಥ ತಮ್ಮ ಒಬ್ಬ ಇದ್ದ, ಅವನು ಕೂಡ ಹುಟ್ಟಿದ್ದು ಇದೇ August 15th. ಆದರೆ ಇವತ್ತು ಅವನು ಬದುಕಿಲ್ಲ. ಇದೇ August 15th ದಿನವೇ ನನಗೂ ಕೂಡ ಪ್ರಾಣ ಹೋಗುವಂಥ ಸ್ಥಿತಿನಲ್ಲಿತ್ತು. ಯಾರಿಗೂ ಹೇಳದೆ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದೆ. ನನಗೆ ಯಾಕೆ ಈ ಥರ ಆಯಿತು ಅಂತ ನನಗೂ ಇವತ್ತೂ ಯೋಚನೆ ಮಾಡ್ತೀನಿ. ಸೊ
ಯಾರಿಗೂ ಹೇಳಿದೆ ಹರ್ಷಿತ್ನ ಕರ್ಕೊಂಡು ಸೀದಾ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದು. ಯಾಕೆ ಅಂತಂದರೆ ಎಕ್ಸಾಕ್ಟಾಗಿ ಹೇಳಬೇಕು ಅಂತಂದರೆ ನನಗಾಗಿದ್ದು ಲಂಗ್ಸ್ ಇನ್ಫೆಕ್ಷನ್. ಫಸ್ಟ್ ಹೇಳಿದ್ದು ಮೊದಲು ಡೆಂಗ್ಯೂ ಅಂತ, ಅದಾದಮೇಲಕ್ಕೆ ಏನು ಹೇಳ್ತಾರೆ ವೈರಲ್ ಫೀವರ್ ಅಂತ ಹೇಳಿದ್ರು. ಅದಾದಮೇಲಕ್ಕೆ ಡೆಂಗ್ಯೂ ಅಲ್ಲ, ವೈರಲ್ ಫೀವರು ಅಲ್ಲ, ಇದು ಲಂಗ್ಸ್ ಇನ್ಫೆಕ್ಷನ್, ಲಂಗ್ಸಲ್ಲಿ ಸಾಕಷ್ಟು ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು. ಆಮೇಲೆ ಗೊತ್ತಾಗಿದೆ ಇದು ನಿಮೋನಿಯಾ ಅಂತ. ಉಸಿರಾಡೋಕ್ಕೂ ಆಗ್ತಿಲ್ಲ, ಇವಾಗಲೂ ಕೂಡ ನನಗೆ ಬ್ರೀತ್ ಮಾಡೋಕ್ಕಾಗ್ತಿಲ್ಲ. ಹಾಸ್ಪಿಟ್ಲಿಂದ ಬಂದು ಈಗಾಗಲೇ 4 ದಿನ ಆಯಿತು ಮನೆಗೆ ಬಂದು. ಇನ್ನೂ ಕೂಡ ನಾನು ಸುಧಾರಿಸ್ಕೊತಾ ಇದ್ದೀನಿ. ಕೈಯಲ್ಲಿ ಯಾವಾಗಲೂ ಪಫ್ ಇಟ್ಕೊಂಡೇ ಇರ್ತೀನಿ. ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗಲ್ಲಿ ಬ್ರೀತ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ರಾತ್ರಿ ಮಲ್ಕೊಳ್ಳುವಾಗ ಕೆಮ್ಮು ಜಾಸ್ತಿ ಆಗುತ್ತಲ್ಲ, ಆ ಟೈಮಲ್ಲಿ ಮಾತ್ರ ಇದನ್ನು 2 ಪಫ್ ತೊಗೋಬೇಕು ಅಂತ ಹೇಳಿದ್ದಾರೆ. ಅಸ್ತಮಾ ಪೇಷಂಟ್ಗೆ ಎಸ್ಪೆಷಲಿ ಇದನ್ನು ಸಜೆಸ್ಟ್ ಮಾಡ್ತಾರೆ. ಬಟ್ ನನಗಿದು ಒಂದು ಪ್ರೈಮರಿ ಟ್ರೀಟ್ಮೆಂಟ್ಗೋಸ್ಕರ 1 ವೀಕ್ ಇದನ್ನು ಉಪಯೋಗಿಸೋಕ್ಕೆ ಹೇಳಿದ್ದಾರೆ. ಇವಾಗ ಬ್ರೀತಿಂಗ್ ಪ್ರಾಬ್ಲಮ್ ಇರೋದ್ರಿಂದ. ಹಾಗೆ ಲಂಗ್ಸಲ್ಲಿ ಇನ್ನೂ ಇನ್ಫೆಕ್ಷನ್ ಹಾಗೇ ಇದೆ, ಸ್ವಲ್ಪ ಕಡಿಮೆ ಆಗ್ತಿದೆ. ತುಂಬ ಟೈಮ್ ತಗೊಳುತ್ತೆ, ರಿಕವರಿ ಆಗೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಮಾತಾಡೋಕ್ಕೂ ಆಗೋಲ್ಲ, ಉಸಿರಾಡೋಕ್ಕೂ ಆಗೋಲ್ಲ, ಆ ಥರ ಒಂಥರ ಸಿಚುವೇಶನ್. ಆಮೇಲೆ ಸುಸ್ತು, ಒಳಗಿಂದನೇ ನಮ್ಮನ್ನು ಒಂಥರ ಕುಗ್ಸ್ತಾ ಇರುತ್ತೆ, ಸುಸ್ತು ಮಾಡುತ್ತೆ, ತುಂಬ ಸುಸ್ತು ಮಾಡುತ್ತೆ. ಸೊ ಎದ್ದು ಕೆಲಸ ಮಾಡೋಕ್ಕೆ ಆಗೋಲ್ಲ. ನಾನು ಎಷ್ಟೋ ಮನ್ಸು ಮಾಡಿ ಎದ್ದೇಳ್ತೀನಿ ಬೆಳಗ್ಗೆ ಹೊತ್ತು, ಬೇಗ ಬೆಳಗ್ಗೆನೇ ಕೆಲಸ ಮುಗಿಸ್ಬಿಡೋಣ, ಮಧ್ಯಾಹ್ನದ ಹೊತ್ತು ರೆಸ್ಟ್ ಮಾಡೋಣ ಅಂತ. ಎದ್ದು ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಮತ್ತೆ ಹೋಗಿ ಮಲ್ಕೋಬೇಕು ಅಂತ ಅನ್ನಿಸ್ತಿರುತ್ತೆ. ತುಂಬ ಸುಸ್ತಿದೆ. ಸುಮಾರು ಬಾಟಲ್ಗಳು, ಸುಮಾರು ಒಂದು 8ರಿಂದ 10 ಬಾಟಲ್ ಹಾಕಿದ್ದಾರೆ, ಡ್ರಿಪ್ಸ್ ಹಾಕಿದ್ದಾರೆ. ಆಮೇಲೆ ಕೈಯೆಲ್ಲ ಊದ್ಕೊಂಡ್ಬಿಟ್ಟಿತ್ತು. ಇವಾಗಲೂ ಕೂಡ ಬ್ಲಡ್ ಕ್ಲಾಟ್ ಆಗಿರೋದು ಹೀಗೆ ಕಾಣಿಸ್ತಾ ಇದೆ, ನೀವು ನೋಡ್ತಿರ್ಬೋದು. ಬ್ಲಡ್ ಕ್ಲಾಟ್ ಆಗಿತ್ತು. 2 ಕೈಯಲ್ಲಿ ಇಂಜೆಕ್ಷನ್ ಹಾಕಿದ್ರು. 1 ಕೈಯಲ್ಲಿ ಇಂಜೆಕ್ಷನ್ ಹಾಕಿರೋದು ನೀಡಲೇ ಇದು ಏನೋ ಬೆಂಡ್ ಆಗಿಬಿಟ್ಟಿತ್ತು. ತುಂಬ ಪೇಯ್ನ್ ಆಗೋದು ಅದರಲ್ಲಿ, ಏನು ಡ್ರಿಪ್ಸ್ ಹಾಕಿದಾಗಲಿ ಅಥವಾ ಇಂಜೆಕ್ಷನ್ ಕೊಟ್ಟಾಗಲಿ ತುಂಬ ಪೇಯ್ನ್ ಆಗ್ತಿತ್ತು ಅಂತ ಈ ಕೈಯಿಂದ ತೆಗೆದು ಈ ಕೈಗೆ ಮತ್ತೆ ಇನ್ನೊಂದು ನೀಡಲ್ ಹಾಕಿದ್ರು. ಈ ಕೈಯಲ್ಲೂ ಕೂಡ ತುಂಬ ಪೇಯ್ನ್. ಯಾವ ಲೆವೆಲ್ಗೆ ಅಂದರೆ, ನಾನು ಹಾಸ್ಪಿಟಲಿಂದ ಮನೆಗೆ ಬಂದಮೇಲೆ ಕೂಡ ನೈಟಲ್ಲಿ ಎದ್ದೇಳಬೇಕಾದ್ರೆ ಕೈ ಹೀಗೆ ಹಿಡ್ಕೊಂಡು ಎದ್ದೇಳ್ತಾ ಇದ್ದೀನಿ. ಯಾಕಂದರೆ ನನ್ನ ಕೈಯಲ್ಲಿ ಇನ್ನೂ ನೀಡಲ್ ಇದೆ ಅಂತ ಅನ್ನೋದು ಫೀಲ್ ನನಗೆ ಇವಾಗಲೂ ಆಗ್ತಿದೆ. ಯಾಕಂದರೆ ಅಷ್ಟು ಪೇಯ್ನ್ ಆಗ್ತಾಯಿದೆ. ಒಳಗಡೆ ಎಲ್ಲ ಬ್ಲಡ್ ಕ್ಲಾಟ್ ಆಗಿಬಿಟ್ಟಿತ್ತು, ಇಲ್ಲೆಲ್ಲ ಬ್ಲಡ್ ಕ್ಲಾಟ್ ಆಗಿತ್ತು. ಇವಾಗಲೂ ಕೂಡ ಪೇಯ್ನ್ ತುಂಬ ಇದೆ, ಮಾಡೋಕ್ಕಾಗಲ್ಲ. ನೋಡ್ತಿದ್ರೆ ಇಲ್ಲೆಲ್ಲ ಅಲ್ಲಲ್ಲಿ ಕಪ್ಪಗಾಗಿದೆಯಲ್ಲ, ಅದೆಲ್ಲ ಬ್ಲಡ್ ಕ್ಲಾಟ್ ಆಗಿರೋದು. ಸೊ ಇನ್ನೂ ಸುಧಾರಿಸ್ಕೊಳ್ಳೋಕೆ ತುಂಬ ಟೈಮ್ ಹಿಡಿತಾ ಇದೆ. ಸೊ ನೋಡಿ, ಇಷ್ಟು ಮಾತಾಡ್ತಿದ್ದಂಗೆ ಸುಸ್ತಾಗುತ್ತೆ. ಸೊ ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ. ಮಧ್ಯೆ ಸ್ವಲ್ಪ ನೀರು ಕುಡಿಯೋದು, ಸ್ವಲ್ಪ ಸುಧಾರಿಸ್ಕೊಳ್ಳೋದು, ಮೆಡಿಸಿನ್ ತೊಗೊಳ್ಳೋದು, ಮಲ್ಕೊಳ್ಳೋದು, ಹೀಗೆ ಆಗ್ತಿದೆ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳ್ತೀನಿ, ಮಾಡೋಕ್ಕೆ ಆಗೋಲ್ಲ. ಬೆಳಗ್ಗೆ ಹೊತ್ತು ಒಂದು ಇಡ್ಲಿ ತರಿಸ್ಕೊಂಡು ತಿಂದ್ಬಿಟ್ಟು ಮಧ್ಯಾಹ್ನ ಮಾತ್ರ ಸ್ವಲ್ಪ ಏನಾದ್ರು ಬಿಸಿಯಾಗಿ ಮಾಡ್ಕೊಂಡು ತಿಂತೀನಿ ಅಷ್ಟೇ. ಸೊ ಲೈಟಾಗಿ ಅದು ರಸಮ್ ರೈಸ್ ಅಥವಾ ತಿಳಿ ಸಾರು ಈ ಥರದ್ದು ಮಾತ್ರ. ಊಟನೂ ಸೇರ್ತಾ ಇಲ್ಲ, ಬಾಯಿ ತುಂಬ ಕಹಿ. ನೆಬ್ಯುಲೈಸರ್ ಹಾಕ್ತಾಯಿದ್ರು. ಒಂದು ದಿನಕ್ಕೆ ಸುಮಾರು 7ರಿಂದ 8 ಸರ್ತಿ ನೆಬ್ಯುಲೈಸರ್ ಹಾಕಿರೋ, ಒಳಗಡೆ ಕಫ ಕರಗಿಸೋದಕ್ಕೋಸ್ಕರ. ಎವ್ರಿ ಟೈಮ್ ಅದು ಹಾಕ್ದಾಗಲೂ ಬಾಯೆಲ್ಲ ತುಂಬ ಕಹಿ. ಇವಾಗಲೂ ಕಹಿ ಇದೆ. ಟೇಸ್ಟ್ ಬಡ್ಸೇ ಸತ್ತೋಗ್ಬಿಟ್ಟಿದೆ, ಏನೂ ರುಚಿ ಸಿಗ್ತಾ ಇಲ್ಲ. ಊಟ ಮಾಡಬೇಕು ಅಂತ ಅನ್ಸಲ್ಲ, ಏನೋ ಬಲವಂತಕ್ಕೆ ಮೆಡಿಸಿನ್ ತೊಗೋಬೇಕು, ಹೊಟ್ಟೆ ಉರಿ ಬರುತ್ತೆ ಅಂತ ಅನ್ನೋದಕ್ಕೋಸ್ಕರ ಬಲವಂತಕ್ಕೆ ಸ್ವಲ್ಪ ತಿಂತಾ ಇದ್ದೀನಿ, ಬಿಟ್ಟರೆ ಊಟನೇ ಸೇರ್ತಾ ಇಲ್ಲ. ತುಂಬ ಹಿಂಸೆ. ಇದು ಯಾವ ಥರದ ಒಂದು ನನಗೆ ಪ್ರಾಬ್ಲಮ್ ಈ ಥರ ಬಂತು ನನಗೆ ಗೊತ್ತಿಲ್ಲ. ಬಟ್ ನನ್ನಿಂದ ಒಬ್ಬೊಬ್ಬರು ಆದಮೇಲೆ ಒಬ್ಬೊಬ್ಬರಿಗೆ ಮನೆಯವರು ಎಲ್ಲರೂ ಮಲ್ಕೊಂಡ್ಬಿಟ್ರಲ್ಲ, ಅದೊಂದು ಬೇಜಾರಾಯಿತು. ಅಮ್ಮನೂ ಕೂಡ ಮಲ್ಕೊಂಡ್ರು, ತಮ್ಮನೂ ಮಲ್ಕೊಂಡ, ಹರ್ಷಿತ್ಗೂ ಹುಷಾರು ತಪ್ಪಿತು. ನಮ್ಮ ತಂದೆಗೂ ಇವಾಗ ಊರಿಗೆ ಹೋದ್ಮೇಲೆ ಅವ್ರಿಗೂ ಈಗ ವೈರಲ್ ಫೀವರ್ ಕಾಣಿಸ್ಕೊಂಡಿದೆ. ಒಬ್ಬೊಬ್ರಿಗೂ ಒಂದೊಂದು ರೀತಿ ಕಾಡಿಸ್ತಾ ಇದೆ ಇದು. ಹರ್ಷಿತ್ಗೆ ಇವಾಗಲೂ ಕೂಡ ಕೆಮ್ಮಿದೆ, ಸುಸ್ತಿದೆ. ಆಮೇಲೆ ರಂಗನಾಥಂಗೂ ಅಷ್ಟೇ, ತುಂಬ ದಿನ ಅವನಿಗೆ ಟೈಮ್ ತೊಗೋತಾ ಇದೆ ಸುಧಾರಿಸ್ಕೊಳ್ಳೋದಕ್ಕೆ. ಅಮ್ಮಂಗೆ ಅಲರ್ಜಿ ಆಗೋಯಿತು, ಯಾವುದೋ ಒಂದು ಟ್ಯಾಬ್ಲೆಟು ಅಲರ್ಜಿ ಆಗಿ ಅವ್ರಿಗೆ ಮೈಯೆಲ್ಲ ಉರಿ ಶುರುವಾಗೋಯಿತು. ಸೊ ಇಲ್ಲಿದ್ದರೆ ನಾನು ಕೆಲಸ ಮಾಡ್ತಾನೆ ಇರ್ತೀನಿ, ಅಡುಗೆ ತಿಂಡಿ ಅಂತ ಹೇಳಿ ಅವರೆಲ್ಲರೂ ಹೊರಟ್ಬಿಟ್ರು. ವಾಪಸ್ ಊರಿಗೆ ಹೋಗಿ ನಾನು ಸುಧಾರಿಸ್ಕೋತೀನಿ ಅಂತ ಹೇಳಿದರು. ನಮಗೂ ಎಲ್ಲ ವಾಪಸ್ ಮನೆಗೆ ಕರ್ಕೊಂಬಂದುಬಿಟ್ಬಿಟ್ಟು ಅವ್ರು ವಾಪಸ್ಸು ಮನೆಗೆ ಹೊರಟರು. ಸೊ ಈಗಿನ್ನೂ ಸುಧಾರಿಸ್ಕೋತಾ ಇದ್ದೀನಿ. ಈ ಲಂಗ್ಸ್ ಇನ್ಫೆಕ್ಷನ್ ಅಂತ ಅನ್ನೋದು ಇನ್ನೂ ತುಂಬ ಟೈಮ್ ತೊಗೊಳತ್ತೆ ರಿಕವರ್ ಆಗೋದಕ್ಕೆ. ಇನ್ನೊಂದು ವಾರ ಆದಮೇಲೆ ಮತ್ತೆ ನಾವು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಅಷ್ಟೇ, ಏನೇನೆಲ್ಲ ನಡೀತಾ ಇದೆ ಅದನ್ನು ಇದುವರೆಗೂ ನಿಮಗೆ ಹೇಳಿದ್ದೀನಿ. ಆದಷ್ಟು ನಾನು ಹೆಚ್ಚಾಗಿ ಧೂಳೆಲ್ಲ ತಗೊಳ್ದಂಗೆ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಷ್ಟೆ. ಇದುವರೆಗೂ ನನಗೆ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಇವಾಗ ಸಣ್ಣ ಸಣ್ಣದಾಗಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ. ಆದಷ್ಟು ನಾನು ಹೆಲ್ತ್ ಕಡೆಗೆ ಇವಾಗ ನಾನು ಗಮನ ಕೊಡಬೇಕಾಗಿದೆ ಅಷ್ಟೇ. ಇದುವರೆಗೂ ಏನಾಗಿತ್ತು ಅದನ್ನು ನಿಮಗೆ ಹೇಳಿದ್ದೀನಿ. ಇನ್ನು ಮುಂದೆ ಏನೇ ಆದರೂ ಕೂಡ ಅದನ್ನು ಕೂಡ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಹಬ್ಬ ಸೆಲೆಬ್ರೇಟ್ ಮಾಡಿದ್ವಾ ಇಲ್ವಾ ಅಂತ ಹೇಳಬೇಕು ಅಂದರೆ, ನಿಜಕ್ಕೂ ಈ ವರ್ಷ ನಾವು ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕಾಗಲೇ ಇಲ್ಲ, ಅವಕಾಶನೇ ಸಿಕ್ಕಿಲ್ಲ.
ನಾನು ಕೂಡ ಸೀರೆ ತೊಗೊಂಬಂದಿದ್ದೆ, ಪ್ರಿಯನೂ ಒಂದು ಸೀರೆ ಕೊಡ್ತಿದ್ಲು, 2 ಸೀರೆ ಇಟ್ಕೊಂಡಿದ್ರು. ಆ ಲಕ್ಷ್ಮಿಗೆ ನಮಗೆ ಸೀರೆ ಉಡಿಸೋಷ್ಟು ಅವಕಾಶನೇ ಸಿಗಲಿಲ್ಲ. 2ನೇ ಶುಕ್ರವಾರ ಅಂದರೆ ಹಬ್ಬದ ಹಿಂದಿನ ದಿನವೇ ನಾನು ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದೆ. 3ನೇ ಶುಕ್ರವಾರ ಆದಷ್ಟರಲ್ಲಿ ಆಗಷ್ಟೇ ಹಾಸ್ಪಿಟ್ಲಿಂದ ಬಂದಿದ್ದೆ ಒಂದು ವಾರದ ನಂತರ. ಆದರೆ ಎದ್ದು ನನಗೆ ಹಬ್ಬ ಮಾಡೋಷ್ಟು ಅಥವಾ ಶಕ್ತಿನೇ ಇರಲಿಲ್ಲ ಅಂತ ಹೇಳ್ಬೋದು. ಇನ್ನು 4ನೇ ಶುಕ್ರವಾರ ದಿನ ಹೇಳಬೇಕು ಅಂದರೆ ಮೆನ್ಸ್ಟ್ರಲ್ ಸೈಕಲ್ ಇತ್ತು. ಸೊ ಹೀಗೆ ಈ ಶ್ರಾವಣ ಪೂರ್ತಿ ಮುಗ್ದೇ ಹೋಯಿತು. ಯಾವ ಶುಕ್ರವಾರ ಕೂಡ ನನಗೆ ಹಬ್ಬ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಹಬ್ಬ ದಿನ ಮಾಡುವಂಥ ಒಂದು ರೆಸಿಪಿ ಇವಾಗ ನಿಮಗೆ ಶೇರ್ ಮಾಡ್ತಿದ್ದೀನಿ. ಅದು ಕಾಯಿ ಹೋಳಿಗೆ. ಕೆಲವು ಟಿಪ್ಸ್ ಇದೆ, ತುಂಬ ಡಿಫ್ರೆಂಟಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಆ ರೆಸಿಪಿ ಇವತ್ತು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಕಾಯಿ ಹೋಳಿಗೆ ನಾವು ಗೌರಿ ಹಬ್ಬದ ದಿನ ಕೂಡ ಮಾಡ್ಕೋಬೋದು. ಸೊ ಗೌರಿ ಹಬ್ಬದ ದಿನವೇ ನಾನು ಮತ್ತು ಲಕ್ಷ್ಮಿ ಕೂರಿಸಿ ಪೂಜೆ ಮಾಡಬೇಕು ಅಂತ ಅನ್ನೋ ಒಂದು ಆಸೆ ಇದೆ. ಸೊ ಕಾಯಿ ಹೋಳಿಗೆ ಮಾಡೋದಕ್ಕೆ ಸುಮಾರು ಒಂದು ಕಾಯನ್ನು ತುರಿದಿಟ್ಕೊಂಡಿರೋದನ್ನು ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನುಣ್ಣಿಗೆ ತರಿಯಾಗಿರೋ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ಳೋಣ. ಆನಂತರ ಅದಕ್ಕೆ 3/4 ಭಾಗದಷ್ಟು ಬೆಲ್ಲ ಹಾಕ್ಕೋಬೇಕು. 1 ದೊಡ್ಡ ಕಪ್ಪಷ್ಟು ಕಾಯಿಗೆ 3/4 ಕಪ್ಪಷ್ಟು ಬೆಲ್ಲ, 1 ಸ್ಪೂನ್ ತುಪ್ಪ ಹಾಕಿ ಫಸ್ಟ್ ಇದನ್ನು ಕರಗಿಸ್ಕೊಂಬೇಡ. ಕಾಯಿ ಹೋಳಿಗೆ ನಮ್ಮ ಮನೇಲಿ ಮಾಡುವಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ. ಅದಕ್ಕೆ ಕೆಲವು ಟಿಪ್ಸ್ ಕೂಡ ಇದೆ, ನಾನು ನಿಮಗೆ ಮುಂದೆ ಹೋಗ್ತಾ ಶೇರ್ ಮಾಡ್ತೀನಿ. ಬೆಲ್ಲ ಸ್ವಲ್ಪ ಕರಗಿದ ನಂತರ ರುಬ್ಬಿಟ್ಕೊಂಡಿರೋಂಥ ಕಾಯಿ ಹಾಕೋಣ. ರುಬ್ಬೋದು ಅಂದರೆ ನಾವು ತುಂಬ ಆಗೋ ಹಾಗೆ ರುಬ್ಬೋದಲ್ಲ. ನಮಗೆಲ್ಲೂ ಅದು ಜಾಸ್ತಿ ದೊಡ್ಡ ತರಿಗಳು ಸಿಗಬಾರ್ದು, ಸಣ್ಣಗೆ ಸಿಗೋ ಹಾಗೆ ಮಿಕ್ಸಿನಲ್ಲಿ ಓಡಿಸ್ಕೋಬೇಕು. ಆನಂತರ ಬೆಲ್ಲ ಜೊತೆಗೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಕಾಯಿ ಬೆಲ್ಲ ಸ್ವಲ್ಪ ಇದು ಕುದೀತಾ ಇದೆ ಅಂತ ಗೊತ್ತಾದ ನಂತರ ನಾವು ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಅದು ಹುರಿಗಡಲೆ ಪೌಡರ್. ಹುರಿಗಡಲೆ ಅಂದರೆ ನಾವೇನು ಚಟ್ನಿಗೆಲ್ಲ ಬಳಸ್ತೀವಲ್ಲ ಕಡಲೆ, ಆ ಕಡಲೆನ ಸುಮಾರು ಒಂದು ಅರ್ಧ ಕಪ್ಪಷ್ಟು ಕಡಲೆನ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಕಡಲೆ ಪುಡಿ ಜೊತೆಗೆ 1 ಸ್ಪೂನಷ್ಟು ಗಸಗಸೆ ಹಾಗೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಪುಡಿ ಹಾಕೋದ್ರಿಂದನೇ ನಮಗೆ ಹೂರ್ಣದ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಬರೀ ಕಾಯಿ ಬೆಲ್ಲ ಹಾಕೋದಕ್ಕಿಂತಲೂ ಹುರಿಗಡಲೆ ಪೌಡರ್ ಹಾಕೊಳ್ಳೋದ್ರಿಂದನೇ ನಮಗೆ ಕಾಯಿ ಹೋಳಿಗೆ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ಈ ಥರ ಒಂದ್ಸತಿ ನೀವು ಈ ಹಬ್ಬಕ್ಕೆ ಟ್ರೈ ಮಾಡಿ, ಗೌರಿ ಹಬ್ಬಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕಾಯಿ, ಹುರಿಗಡಲೆ, ಗಸಗಸೆ, ಏಲಕ್ಕಿ ಇದಿಷ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆರಿದ ನಂತರ ನಮಗೆ ಈ ರೀತಿ ಉಂಡೆ ಕಟ್ಟೋಕ್ಕೆ ಬರುತ್ತೆ. ಒಂದಿನ ಮುಂಚೆನೇ ನೀವು ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ರೆ ಯಾವಾಗ ಬೇಕಾದ್ರೂ ಈ ಕಾಯಿ ಹೋಳಿಗೆ ಮಾಡ್ಕೋಬೋದು. ಚೆನ್ನಾಗಿ ಬೇಯಿಸಿರೋದ್ರಿಂದ ಯಾವುದೇ ಕಾರಣಕ್ಕೂ ಹೂರಣ ಹಾಳಾಗಲ್ಲ. ಸುಮಾರು ದಿನ ಇಟ್ಕೊಂಡು ನೀವು ಈ ಹೋಳಿಗೆ ಹೂರಣನ ಬಳಸ್ಕೋಬೋದು. ಹಾಗೆ ಹೋಳಿಗೆ ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಕಣಕ. ಅದು ಮೈದಾ ಹಿಟ್ಟು ಮತ್ತು ಸ್ವಲ್ಪ ಚಿರೋಟಿ ರವೆ ಹಾಕಿ ಅರಿಶಿನ ಎಣ್ಣೆ ಹಾಕಿ ಕಲಸಿಟ್ಟಿದ್ದೀನಿ. ಈ ರೀತಿ ಇರಬೇಕು. ನಮಗೆಲ್ಲೂ ಅದು ಕಟ್ಟಾಗಬಾರ್ದು. ಈ ರೀತಿ ಎಳಿತಾ ಇದ್ದಂಗೆ ಆ ಎಲಾಸ್ಟಿಸಿಟಿ ಬಂದಷ್ಟು ನಮಗೆ ಹೋಳಿಗೆ ತೆಳ್ಳಗೆ ಬರುತ್ತೆ. ಕಾಯಿ ಹೋಳಿಗೆಗೆ ಹೂರಣ ಫಿಲ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಂಡ್ಬಿಟ್ರೆ ತಕ್ಷಣ ನಾವು ಒಂದಾದ್ಮೇಲೆ ಒಂದು ಹೋಳಿಗೆ ತಟ್ಟಿ ಸುಡೋದಕ್ಕೆ ಈಸಿ ಆಗುತ್ತೆ. ಫಸ್ಟು ನಾನು ಈ ರೀತಿ ಕಣಕದ ಒಳಗಡೆಗೆ ಹೂರಣ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಈ ರೀತಿ ಮಾಡುವಂಥ ಕಾಯಿ ಹೋಳಿಗೆ ನೀವು ಎಷ್ಟು ದಿನ ಇಟ್ಕೊಂಡು ಬೇಕಾದ್ರೂ ತಿನ್ಬೋದು. ಯಾವುದೇ ಕಾರಣಕ್ಕೂ ಹಳಸೋಗಲ್ಲ, ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಸುಮಾರು 3-4 ದಿನ ಇಟ್ಕೊಂಡು ಕೂಡ ಬಳಸ್ಕೋಬೋದು. ಹಬ್ಬಕ್ಕೆ ಮುಂಚೆನೇ ನೀವು ಪ್ರಿಪೇರ್ ಕೂಡ ಮಾಡಿ ಇಟ್ಕೋಬೋದು. ಹಾಗೆ ಹೋಳಿಗೆ ಅಂತಂದರೆ ಹೋಳಿಗೆ ಲಟ್ಸೋದಕ್ಕೆ ಬಾಳೆ ಎಲೆ ಇದ್ರೇ ಅದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಬಾಳೆ ಎಲೆದು ಘಮ ತುಂಬ ಚೆನ್ನಾಗಿರುತ್ತೆ. ಬಾಳೆ ಎಲೆ ಕಟ್ ಮಾಡಿಕೊಂಡು ತೊಳೆದುಬಿಟ್ಟು ನಂತರ ಫಸ್ಟು ಅದನ್ನು ಹೆಂಚು ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳೋದ್ರಿಂದ ಎಲೆ ಕಟ್ಟಾಗಲ್ಲ. ನಮಗೆ ಹೋಳಿಗೆ ತಟ್ಟೋದಕ್ಕೆ ಈಸಿಯಾಗಿರುತ್ತೆ. ಡೈರೆಕ್ಟಾಗಿ ಹೆಂಚು ಮೇಲೆ ಹಾಕಿ ಹೋಳಿಗೆ ಮಾಡ್ಕೋಬೋದು. ಇದೆಲ್ಲ ಟಿಪ್ಸ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಸುಮಾರು ಜನ ಬಿಗಿನರ್ಸ್ ಇರೋರಿಗೆ ಯೂಸ್ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ನಿಮ್ಮ ಜೊತೆಗೆ ಇವತ್ತಿನ ಹಂಚ್ಕೋತಾ ಇದ್ದೀನಿ. ಹೋಳಿಗೆ ತಟ್ಟುವಾಗ ಆದಷ್ಟು ಇದ್ರ ಮೇಲ್ಗಡೆ ಎಲ್ಲೂ ತೇವಾಂಶ ಇಲ್ದಲೇ ಇರೋ ಹಾಗೆ ನೋಡಿಕೊಂಡು ಆನಂತರ ಸ್ವಲ್ಪ ಎಣ್ಣೆ ಹಾಕಿ ಆನಂತರ ಇದ್ರ ಮೇಲ್ಗಡೆಗೆ ನಾವು ಹೋಳಿಗೆ ತಟ್ಕೊಳ್ಳೋಣ. ಸೊ ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿನೇ ಹಿಡಿಸುತ್ತೆ. ಹೋಳಿಗೆಗೆ ನಾವು ಯಾವುದೇ ಬೇಳೆ ಹೋಳಿಗೆ ಆಗಲಿ ಕಾಯಿ ಹೋಳಿಗೆ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಹಬ್ಬದ ಟೈಮಲ್ಲಿ ಈ ಥರದನ್ನೆಲ್ಲ ಯಾವುದು ನಾವು ಯೋಚನೆ ಮಾಡೋ ಹಾಗೆ ಇಲ್ಲ. 1-2 ಹೋಳಿಗೆ ಅಂತೂ ತಿನ್ಬೋದು ಆರಾಮಾಗಿ. ಎಷ್ಟು ತೆಳ್ಳಗೆ ಬೇಕಾದ್ರೂ ನೀವು ಅದನ್ನು ತಟ್ಕೋಬೋದು, ಅಷ್ಟೇ ರುಚಿಯಾಗಿ ಬರುತ್ತೆ. ಹಾಗೆ ಎಡ್ಜಲ್ಲಿ ನಮಗೆಲ್ಲೂ ಮೈದಾ ಹಿಟ್ಟು ಸಿಗುತ್ತೆ ಅಂತಲೇ ಅನಿಸಲ್ಲ, ಯಾಕಂದರೆ ನಾವು ಇದನ್ನು ರುಬ್ಬಿರೋದ್ರಿಂದ ನೀಟಾಗಿ ಅದು ಸ್ಪ್ರೆಡ್ ಆಗುತ್ತೆ. ಸೊ ತೆಳ್ಳಗೆ ನಾನು ಇದನ್ನು ಕೈಯಲ್ಲೇ ತಟ್ಟಿದ್ದೀನಿ. ಲಟ್ಟಣಿಗೆಯಿಂದ ಕೂಡ ಸುಮಾರು ಜನ ಲಟ್ಟಿಸ್ತಾರೆ. ಇದನ್ನು ಲಟ್ಟಣಿಗೆ ಬಳಸದೇ ಕೈಯಲ್ಲೇ ಈಸಿಯಾಗಿ ನಾವು ತೆಳ್ಳಗೆ ತಟ್ಕೋತಾ ಹೋಗ್ಬೋದು. ಈ ರೀತಿ ಒಬ್ಬರೇ ಮಾಡೋಂಥ ಟೈಮಲ್ಲಿ ಉಂಡೆಗಳನ್ನೆಲ್ಲ ಫಸ್ಟ್ ರೆಡಿ ಮಾಡಿಕೊಂಡು ತಟ್ಟಿ ಇಟ್ಕೊಂಡ್ಬಿಟ್ರೆ ನಾವು ಒಂದಾದ್ಮೇಲೆ ಒಂದು ಸುಡೋದಕ್ಕೂ ಈಸಿ ಆಗುತ್ತೆ. ಸುಡುವಾಗ ಬೇಕಿದ್ರೆ ನೀವು ಎಣ್ಣೆ ಉಪಯೋಗಿಸ್ಕೋಬೋದು. ಇದರಲ್ಲೇ ತುಂಬ ಎಣ್ಣೆ ಇರೋದ್ರಿಂದ ಎಣ್ಣೆ ಬಳಸ್ತೇನೆ ಕೂಡ ನಾವು ಈ ರೀತಿ ಸುಟ್ಟು ರೆಡಿ ಮಾಡ್ಕೋಬೋದು. ಸೊ ರುಚಿಯಾಗಿರೋವಂಥ ಕಾಯಿ ಹೋಳಿಗೆ ರೆಡಿಯಾಗಿದೆ. ಹುರಿಗಡಲೆ ಹಾಕಿರೋದ್ರಿಂದನೇ ಅದರ ಟೆಕ್ಸ್ಚರ್ ಮತ್ತು ಆ ತೆಳ್ಳಗೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ.
ಖಂಡಿತ ಈ ಸರ್ತಿ ಹಬ್ಬಕ್ಕೆ ಈ ರೀತಿ ಹೋಳಿಗೆ ನೀವು ಒಮ್ಮೆ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮನೆಯಲ್ಲಿ ಲೇಡೀಸ್ ಒಂದಿನ ಇಲ್ಲ ಅಂತಂದರೆ ಮನೆ ಪರಿಸ್ಥಿತಿ ಹೆಂಗಿರುತ್ತೆ. ಒಂದಿನ ಊರಿಗೆ ಹೋಗ್ಬಿಟ್ಟು ಬಂದು ಕೂಡ ಅಯ್ಯೋ ಮನೆಯೆಲ್ಲ ಎಷ್ಟು ಗಲೀಜಾಗಿದೆ ಅಂತ ಅನ್ನಿಸ್ತಿರುತ್ತೆ. ಅಂಥದ್ರಲ್ಲಿ ನಾನು 1 ವಾರ ಹಾಸ್ಪಿಟಲಿಂದ ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಮನೆ ಪರಿಸ್ಥಿತಿ ಹೇಗಿತ್ತು ಅಂತ ನಾನು ಎಕ್ಸ್ಪ್ಲೈನ್ ಮಾಡೋದೇ ಬೇಡ. ನಾನು ಇನ್ನೂ ಇವಾಗಲೂ ಕೂಡ ಮನೆ ಕ್ಲೀನ್ ಮಾಡ್ತಾನೇ ಇದ್ದೀನಿ, ಅಷ್ಟು ಹಾಳಾಗಿತ್ತು. 1 ವಾರ ಇಲ್ದಿದ್ರದಿಂದ ಅಷ್ಟೇ ಧೂಳು ಕೊಳೆ ಎಲ್ಲ ಕಡೆ ಇತ್ತು. ಹಾಸ್ಪಿಟ್ಲಿಂದ ವಾಪಸ್ ಮನೆಗೆ ಬರೋಕ್ಕೆ ಮುಂಚೆ ಗೌರಮ್ಮ ಆಂಟಿಗೆ ಹೇಳಿದ್ದೆ ಸ್ವಲ್ಪ ಗುಡಿಸಿ ಒರೆಸ್ಕೊಡಿ ಅಂತ. ಅದು ನಂಗೆ ತುಂಬ ಹೆಲ್ಪ್ ಆಯಿತು. ಬಟ್ ಇನ್ನೂ ಕೂಡ ಇವಾಗಲೂ ಕ್ಲೀನಿಂಗ್ ನಡೀತಾನೆ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಥರ ನಾನು ಕ್ಲೀನಿಂಗೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ, ಹಾಗೆ ಲಂಗ್ಸ್ ಇನ್ಫೆಕ್ಷನ್ ಇರುವಾಗ ಹೆಚ್ಚಿಗೆ ಧೂಳೆದೆಲ್ಲ ತೊಗೋಬಾರ್ದು, ಆದರೂ ಕೂಡ ನಿಧಾನವಾಗಿ ಇದನ್ನೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಗೌರಿ ಹಬ್ಬಕ್ಕಾದರೂ ಅಟ್ಲೀಸ್ಟ್ ನಾವು ಹಬ್ಬ ಮಾಡಬೇಕು ಅಂತ ಅನ್ನೋ ಉದ್ದೇಶ ಇಟ್ಕೊಂಡು. ಪ್ರಿಯಾ ಕೂಡ ಈಗಾಗಲೇ ವಾಪಸ್ ಹೋಗಿ ಅವಳು ಕೆಲಸ ಮಾಡ್ತಾಳೆ, ಆರಾಮಾಗಿದ್ದಾಳೆ. ನಾನು ಕೂಡ ಇವಾಗ ಸುಧಾರಿಸ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಬ್ಲಾಗ್ ಜೊತೆಗೆ. ಹೋಗಿ ಬರಲಾ?